ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಡೊಣಗಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ನಾಗಲಿಂಗ ತಪಕ್ಷೇತ್ರದಲ್ಲಿ 48 ದಿನಗಳ ಕಾಲ ನಡೆದ ಉಪವಾಸ ಸತ್ಯ ಅನುಷ್ಠಾನ ಸಮಾರೋಪ ಕಾರ್ಯಕ್ರಮ ಜರುಗಿತು. 48 ದಿನಗಳ ಕಾಲ ಶ್ರಾವಣ ಮಾಸದ ನಿಮಿತ್ತ ಉಪವಾಸ ಅನುಷ್ಠಾನ ಕೈದ ಅಭಿನವ ನಾಗಲಿಂಗ ಶಿವಾಚಾರ್ಯರು ಗ್ರಾಮದ ಗ್ರಾಮ ದೇವತಾ ಹನುಮಾನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನೆರವೇರಿಸಿದರು. चौसठ योगिनी मंगल गावत निरगत रत भैरो स्वामी निरगत रत भैरो वाजत डाळ मृदंग वाजत डाळ मृदंग नानो कर्पूरदारुते करमठ वसा श्री गुरु राचोटेश मे करमठ वसा परम पावन मूर्ति आनंदागे कर्पूरदारुते बेळगुव बन्निरे सर्वभूषण शिव महालिंगागे कर्पूರದಾರುತೆ ಓಂ ಕರ್ಪೂರ ಗೌರವ. ಭವ್ಯ ಮೆರವಣಿಗೆಯಲ್ಲಿ ಗ್ರಾಮದ ಮುತ್ತೈದರು ತಲೆಯ ಮೇಲೆ ಹೊತ್ತು ಕಳಸವನ್ನು ಹನುಮಾನ ದೇವಸ್ಥಾನದಿಂದ ನಾಗಲಿಂಗೇಶ್ವರ ದೇವಸ್ಥಾನದವರೆಗೂ ಗುರುಮಾಳೆಯ ನಾಗಸ್ಮರಣೆಯನ್ನು ಸ್ಮರಿಸುತ್ತಾ ಭವ್ಯ ಮೆರವಣಿಗೆಯಾಗಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಯುವಕರು ಒಡಪುಗಳು ನೆರೆದಿದ್ದ ಭಕ್ತ ಸಾಗರಕ್ಕೆ ಭಕ್ತಿಯ ಮೆರಗನ್ನು ತಂದರು. गुरु राजा मावलिय गुरु राजा मावले गुरु राजा मावले गुरु राजा मावले संताची सावले गुरु राजा मावले गुरु राजा मावले गुरु राजा मावले गुरु राजा मावले ನಾಗದೇವತೆಯ ರೂಪದಲ್ಲಿ ಅಭಿನವ ನಾಗಲಿಂಗೇಶ್ವರ ಕಂಡ ದೃಶ್ಯ ನೆರೆದಿದ್ದ ಭಕ್ತರಿಗೆ ಭಕ್ತಿ ಹೆಚ್ಚಿಸಿತು. ಅವರ ಪಾದದೊಳಗೆ ಇರ್ತದ, ನಿಮ್ಮದಾಗಿರ್ತದ. ಅದಕ್ಕೋಸ್ಕರವಾಗಿ ನಿಮ್ಮ ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಶ್ರೇಷ್ಠ ಇರಬೇಕು. ಇದನ್ನು ಕೊನೆಯ ತನಕ ಅವರಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಜೀವನ ಸಫಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ವಾಕ್ಯಗಳು ಸದ್ಗುರುನಾಥನ ಸಮರ್ಪಣೆ ಮಾಡ್ತೀವಿ. ಇಲ್ಲಿವರೆಗೂ ತಮ್ಮ ನಮ್ಮೆಲ್ಲರ ತನುಮನ ಪಾವನಗೊಳಿಸುವಂತಹ ದಿವ್ಯಾಮೃತ ಸಂದೇಶವನ್ನು ದಯಪಾಲಿಸಿದ ಗುರುಚಾರ್ಯರಿಗೆ ಎಲ್ಲರ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಂತರ ನಾಗಣ್ಣನ ದೇವಸ್ಥಾನದಲ್ಲಿ ನಡೆದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಕೈವಲ್ಯ ಮಹಾಸ್ವಾಮಿಗಳು ಬಾಗಲಕೋಟೆ ಮಾತನಾಡಿ, ಗುರುವಿನ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಒಂದು ವೇಳೆ ಅಂತಹ ಅವಕಾಶ ಸಿಕ್ಕರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಪೂರ್ವ ಜನರ ಪುಣ್ಯ ಫಲ ಇದ್ದಾಗ ಮಾತ್ರ ಇಂತಹ ಪುಣ್ಯದ ಕಾರ್ಯಗಳು ನಡೆಯಲು ಸಾಧ್ಯ. ಇದು ನಿಮ್ಮ ಜೀವನ ಪಾವನಗೊಳಿಸಲು ನಾವೆಲ್ಲರೂ ಧರ್ಮವಂತಾಗಿ ಧರ್ಮದ ದಾರಿ ಹಿಡಿದು ನಡೆಯಬೇಕೆಂದು ತಿಳಿಸಿದರು. ಸರ್ಕಾರಿ ಶಾಲೆ ಒಳಗೆ ಏನೆಲ್ಲ ವ್ಯವಸ್ಥೆ ಐತಿ. ನಾವು ಹೋಗುವ ಹೊತ್ತಿನಾಗ ಏನು ಇದ್ದಿದ್ದಿಲ್ಲ ವ್ಯವಸ್ಥೆ. ಅವಾಗ ಅಮೇರಿಕಾದಲ್ಲಿ ಒಂದು ಉಪ್ಪಿಟ್ಟು ಬರ್ತಿತ್ತು, ಭಾಳ ಚಲೋ ಇರ್ತಿತ್ತದ. ಅದನ್ನ ತಿಳ್ಕೊಂತ ಅಡ್ಡಾಡ್ತಿದ್ವಿ ನಾವು. ಅವಾಗ ಬಿಸ್ಕಿಟ್ ಕೊಡ್ತಿದ್ರು, ಪೇಪರ್ ಮಿಟ್ ಕೊಡ್ತಿದ್ರು, ಎಂಥ ಪೇಪರ್. ಈಗಂತೂ ಹುಡುಕ್ಯಾಡಿದ್ರೆ ಸಿಗೋದ್ರಿ ಅಂತ ಪೇಪರ್. ಈಗ ಸಾಕಷ್ಟು ಅಂಗಡಿ ತುಂಬಾ ಎಲ್ಲ ಹಾಕಿರ್ತಾರ ಅವ್ರು. ಅವೇನೋ ಕುರ್ಕುರಿ ಹೌದ್ರಿ. ಆ ಕುರ್ಕುರಿ ಎಷ್ಟು ಒಜ್ಜಿರ್ತಾವು, ಅದ್ರ ಪಸೊಂದಿಷ್ಟು ಉಪ್ರ ಉಪ್ಸಿರ್ತಾವ. ಅದನ್ನ ಹಾಳಿ ಅದ್ರೊಳಗೆ ತೆಗೆದು ನೋಡಿದ್ರೆ 4 ಕಾಯಿ ಇರ್ತಾವ. ಹೌದಲ್ಲ, ಅದೇ ಚಲೋನ. ಅದ್ ಹೆಂಗ್ ಉಬ್ಬೇಕು ಹಂಗ ನೀವು ಉಬ್ಬಿಸಿರ್ ತಿಂದ್ರ ಅಂದ್ರ. ಅದಕ್ಕ ಮನುಷ್ಯನಿಗೆ ನಡ ಶುಚಿ, ನುಡಿ ಶುಚಿ, ಭಾವ ಶುಚಿ ಇರ್ಬೇಕು. ಈ ನಡೆ ಶುಚಿ, ನುಡಿ ಶುಚಿ ಇತ್ತಪ್ಪ ಅಂತಂದ್ರ ಮನುಷ್ಯನಿಗೆ ಅದು ಶ್ರೇಷ್ಠ ಆಗ್ತತಿ. ಇಂಥ ಪಡಿಕೊಂಡ್ರಂದ್ರ ಇದೇ ಈ ಗುರುಗಳು ಸೇವೆ ಮಾಡೋದು ಜೀವನ ಸಫಲ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಸಫಲತೆಯನ್ನು ತಾವು ಮಾಡ್ರಿ ಅಂತ ಹೇಳ್ತಾ ಇನ್ನು ಪೂಜಾರಿ ಒಂದಿಸ್ತಾ ಈಗ ಪ್ರಸಾದ ಆರಂಭ ಮಾಡಿ. ನೀವು ಹೊರಗ ಪ್ರಸಾದ ಮಾಡ್ರಿ, ಗಂಡ್ ಮಕ್ಕಳೆಲ್ಲ ಮಾಡ್ರಿ. ಇವರೆಲ್ಲಾರ ಆಶೀರ್ವಾದ ತಗೊಂಡ್ ಬರ್ತಾರ ನಮ್ಮೆಲ್ಲ ಮಾತೆಯರು.
ಅದೊಂದು ಬುಟ್ಟೆ ತಂದು ಇವ್ರ ಕೈ ಹಸಲಿ ಅವ್ರಿಗೆ ಆ ಪರೀಕ್ಷೆ ತೆಗೆದು ಬೇರೆ ಮಂಜುನಾಥ್ ಕನ್ನಾಳೆ, RJ32 ನ್ಯೂಸ್ ಕನ್ನಡ, ಬಾಲ್ಕಿ.